ಪಠಣ ಮಾಡಿದ. ಅನನ್ಯಾಶ್ಚಿಂತೆಯಂತವನು ಹೇಳಿಲ್ಲ. ಏನು ಸ್ವಾಮಿ ನೀನು ಹೇಳಿದ್ದು? ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡಿರೋ ಯೋಗಕ್ಷೇಮ ನಾನು ನೋಡ್ಕೊತೀನಿ ಅಂತಂದ್ರೆ ನೀನು ಪ್ರಮಾಣ ಮಾಡಿ ನಾನು ನೋಡಿ ಊಟಕ್ಕಿಲ್ಲ ನಾನು ಇವತ್ತಿನ ದಿನ. ನೀನು ಸುಳ್ಳು ಹೇಳಿಬಿಟ್ಟಿಯೇ ನೀನು. ಅದಕ್ಕೋಸ್ಕರ ಆ ಶ್ಲೋಕ ಹೇಳಿಲ್ಲ. 701 ಶ್ಲೋಕ -1 700 ಶ್ಲೋಕ ಅವನು ಪಾರಾಯಣ ಮಾಡಿದ. ಬಂದ ಮನೆಗೆ ಹೆಂಡತಿ ಹೇಳಿ ಏನೋ ತಂದ್ರ? ಏನಿಲ್ಲ, ನೀರು ಕುಡ್ಕೊಂಡು ಆರಾಮಾಗಿರ್ತೀನಿ. ಮತ್ತೆ ಹೋದ. ಮತ್ತೆ ಅದೇ ರೀತಿಯಾಗಿ ಅನನ್ಯಶ್ಚಿಂತವಂತವೇ ಇಲ್ಲ. ಆಮೇಲೆ 3ನೇ ಸರ್ತಿ ಬರೋಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದ ಮನೆಗೆ. ಸಾಯಂಕಾಲ 6 ಗಂಟೆಗೆ ಒಂದು ಕುದುರೆ ಮೇಲೆ ಸ್ವಲ್ಪ ಸಾಮಾನೆಲ್ಲ ತಗೊಂಡು ಬಂದ. ಅಮ್ಮ ಅಮ್ಮ ಅಂತಂತಾರೆ. ಏನಪ್ಪ ಬೇಕು? ಏನಿಲ್ಲ, ನಮ್ಮ ಗುರುಗಳು ಇದು ಕೊಟ್ಟು ಕಳಿಸಿದ್ದಾರೆ, ಇದೆಲ್ಲ ತಗೊಂಡು ಎಲ್ಲ ಇವತ್ತಿನ ಬೇಕಾದಷ್ಟು ಪದಾರ್ಥ ಮಾಡಬೇಕಂತೆ ಅಂತಂದು ಹೇಳಿದ್ದಾರೆ. ಆಗ ಇಲ್ಲಿ ಇಡ್ತಾ ಇದ್ದೀನಿ ತಗೊಳ್ಳಿ ಅಂತಂದು ಹೇಳ್ದ. ಹೋದ. ಅಲ್ಲಮ್ಮ, ನಮ್ಮವ್ರಿಗೆ ಯಾವ ಗುರುಗಳು ಅಲ್ಲ, ಯಾವ ಶಿಷ್ಯನೂ ಇಲ್ಲ. ನೀನೇನು ಗುರುಗಳು ಹೇಳಿದ್ದಾರೆ? ಗುರುಗಳೇ ನೋಡಮ್ಮ, ನಮ್ಮ ಗುರುಗಳು ಇವತ್ತಿನ ನಾನು 3 ಸರ್ತಿ ಬಾರಿಸಿದ್ದಾರೆ ನೋಡು ಅಂತಂದು ಬೆಂತೋರ್ದ 3 ಬಾರಿಸಿ ಕಾಣಿಸ್ತು. ನನಗೆ ಗೊತ್ತಿಲ್ಲದೆ ನೀನು ಗುರುವಾಗ್ಬಿಟ್ಟಿದ್ದಾನೆ ನಮ್ಮ ಗಂಡ ಅಂದ್ಕೊಂಡ್ಲು ಇವಳು. ಆಮೇಲೆ ರಾತ್ರಿ 7:15 ಬಂದ. ಆಕೆ ಮುಟ್ಲೇ ಇಲ್ಲ ಪದಾರ್ಥನ. ವಿತ್ ದಿ ಪರ್ಮಿಷನ್ ಆಫ್ ದಿ ಗಂಡ. ಇವಾಗ ವಿತೌಟ್ ದಿ ಪರ್ಮಿಷನ್ ಆಫ್ ಗಂಡನೇ ಬಿಟ್ಬಿಡೋದೆ. ಹೋಗ್ತಾರೆ ಬಂದ. ಏನಿದೆಲ್ಲ ಪದಾರ್ಥ ಏನು ನೀವೇ ಕಳಿಸಿದಿರಿ? ನಿಮ್ಮ ಶಿಷ್ಯನ ಜೊತೆಯಲ್ಲಿ ಕಳಿಸಿದ್ದೀರಿ. ನಾನು ಯಾವ ಶಿಷ್ಯ? ನಾನೇ ಅಂತ ಕಳಿಸೋದು ಗೊತ್ತೇ ಇಲ್ಲ ನನಗೆ. ಅಲ್ಲ ರೀ, ಆ ಶಿಷ್ಯನ ಹೊಡಿತೀರಲ್ರಿ? 3 ಸರ್ತಿನೇ ಹೋಗಿ ಸರ್ ಇವತ್ತಿನ. ಅಲ್ಲ, ಅಂಥ ಶಿಷ್ಯನ ಹೊಡಿತಾರೆ ಎಲ್ಲ ಅಂತ ಗುರು ನೀವು. ಅದಕ್ಕೋಸ್ಕರ ದೇವನ ಹೇಳ್ತಾನೆ, ಬುದ್ಧಿ ಚೆಪ್ಪುವಾಡು ಬುದ್ಧಿನ ಮೇಲೆಯ ವಿಶ್ವದಾಭಿರಾಮ ವಿದುರವೇಮ. ಬುದ್ಧಿ ಹೇಳ್ತಕ್ಕಂಥ ಗುರು ಶಾಸ್ತಿಯಾಗಿ ಒಂದು ಗೇಟ್ ಹಾಕಿದ್ರೆ ಒಳ್ಳೇದು. ಅವಾಗಾದ್ರೆ ಬುದ್ಧಿ ಬರುತ್ತೆ ಅಂತ. 3 ಸರ್ತಿ ಹೊಡಿದ್ರೆ ಅವ್ನು ತೋರ್ಸ ಅಷ್ಟೆಲ್ಲ ಮಾಡ್ತಾರೇನ್ರಿ? ಹಾಗಾದರೆ ಏನಿಲ್ಲ, ಇವತ್ತು ನಾನು ಒಂದು ಶ್ಲೋಕ ಹೇಳಿಲ್ಲ, ಆದ ಕಾರಣ ಕೃಷ್ಣನೇ ಬಂದಿದ್ದಾರೆ. ನಿನಗೆ ಖಾತ್ರಿ ಆಗೋದು ಎಂಥ ಪುಣ್ಯಾತ್ಮ ಬಿದ್ದೀನಿ ನೀನು. ಅವನೆಲ್ಲ ಹೆಂಗಿದ್ದ, ಏನು ಕತೆ? ಅವನು ಮಾಮೂಲಾಗಿದ್ದಾರೆ. ಒಂದು ಕುದುರೆ ಮೇಲೆ ಬಂದಿದ್ದ, ಎಲ್ಲ ಸಾಮಾನು ಹಾಕಿದ. ಏನು ಹೇಳ್ದ? ಮತ್ತೆ ರಾತ್ರಿ 11 ಗಂಟೆಗೆ ಬರ್ತಾನಂತೆ ಊಟಕ್ಕೆ.